ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ 1 ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಎಲ್ಲರಿಗೂ ಸುಸ್ವಾಗತ. ಇಂದಿನ ಪಾಠದ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಅಂತಿಮ ಭಾಗವನ್ನು ನಾವು ಅರ್ಥೈಸಿಕೊಳ್ತೇವೆ. 6ನೇ ಭಾಗ. 6 ಭಾಗಗಳಲ್ಲಿ ಇವತ್ತು 6ನೇ ಭಾಗವನ್ನು ಅರ್ಥೈಸಿಕೊಂಡು ಈ ಪಾಠಕ್ಕೆ ನಾವು ಮುಕ್ತಾಯವನ್ನು 10ನೇ ತರಗತಿ ಮಟ್ಟಕ್ಕೆ ತಿಳ್ಕೊತೇವೆ. ಈ 6ನೇ ಭಾಗವು ಮಾನವನ ನಿರ್ನಾಳ ಗ್ರಂಥಿ ವ್ಯೂಹ, ಇಂಗ್ಲಿಷ್ನಲ್ಲಿ ಹ್ಯೂಮನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಸಿಸ್ಟಮ್. ಇದು ಅಂತಿಮ ಭಾಗ. 6 ಭಾಗಗಳಲ್ಲಿ 6ನೇ ಭಾಗ. ಈ 6ನೇ ಭಾಗಕ್ಕೆ ಹೋಗುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ನಾವು ತಿಳ್ಕೊಳ್ಳೋಣ. ಹಿಂದಿನ ಭಾಗದಲ್ಲಿ ಮಾನವನಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವು ನರಾಂಗ ವ್ಯೂಹ ಹಾಗೂ ಅಂತಃಸ್ರಾವ ಗ್ರಂಥಿ ವ್ಯೂಹ ಅಥವಾ ನಿರ್ನಾಳ ಗ್ರಂಥಿ ವ್ಯೂಹ ಎಂದು ಕರೆಯುತ್ತೇವೆ. ಈ 2 ವ್ಯೂಹಗಳ ಮೂಲಕ ನಡೆಯುತ್ತದೆ ಮಾನವನನ್ನ ಸಮಸ್ಥಿತಿಗೆ ತರಲು. ಅಂಥದ್ರಲ್ಲಿ ಮಾನವನ ನರಾಂಗ ವ್ಯೂಹವನ್ನು ನಾವೀಗಾಗಲೇ ಅರ್ಥೈಸಿಕೊಂಡಿದ್ವಿ. ಇಡೀ ಮಾನವನ ನರಾಂಗ ವ್ಯೂಹವು CNS ಕೇಂದ್ರೀಯ ನರಾಂಗ ವ್ಯೂಹ, PNS ತ್ವರಧಿ ನರಾಂಗ ವ್ಯೂಹ ಮತ್ತು ANS ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹ, ಇವುಗಳ ಮೂಲಕ ಮಾನವನಲ್ಲಿ ನರಗಳಲ್ಲಿ ಸಹಭಾಗಿತ್ವ ಹಾಗೂ ನಿಯಂತ್ರಣ ಉಂಟಾಗುತ್ತದೆ ಎಂಬುದನ್ನು ಅರ್ಥೈಸಿಕೊಂಡ್ವಿ. CNSನಲ್ಲಿ ಬರುವಂಥ ಮಿದುಳು ಮತ್ತು ಮಿದುಳು ಬಳ್ಳಿ ಅವುಗಳ ರಚನೆ ಕಾರ್ಯಗಳನ್ನು ತಿಳಿದ್ವಿ. PNSನಲ್ಲಿ ಬರುವಂಥ ಮಿದುಳು ನರಗಳು ಅದನ್ನೇ ಕ್ರೇನಿಯಲ್ ನರ್ವ್ಸ್ ಮತ್ತು ಮಿದುಳು ಬಳ್ಳಿ ನರಗಳು ಅದನ್ನೇ ಸ್ಪೈನಲ್ ನರ್ವ್ಸ್. ಅವುಗಳಲ್ಲಿರ್ತಕ್ಕಂಥ ವ್ಯತ್ಯಾಸ, ಅವುಗಳ ಕಾರ್ಯ, ಅವು ಇರುವಂತಹ ಸಂಖ್ಯೆ ಅಂಕಿ ಅಂಶಗಳನ್ನು ತಿಳ್ಕೊಂಡ್ವಿ. ನಂತರ ANS ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹವು ಮಾನವನಲ್ಲಿ ಪ್ರತಿಕ್ರಿಯೆಗಳನ್ನು, ಅನೈಚ್ಛಿಕ ಪ್ರತಿಕ್ರಿಯೆಗಳನ್ನು ವಿರುದ್ಧಾತ್ಮಕ ರೀತಿಯಲ್ಲಿ ನಡೆಸ್ತಾ ಸಮಸ್ಥಿತಿಗೆ ತರುವಂತಹ ಅನುವೇದನಾ ವ್ಯೂಹ ಮತ್ತು ಪ್ಯಾರಾ ಅನುವೇದನಾ ವ್ಯೂಹ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಯಾವ ರೀತಿ ಅನುವೇದನಾ ವ್ಯೂಹವು ಉದ್ವೇಗಭರಿತ ಪ್ರತಿಕ್ರಿಯೆಗಳನ್ನು ತರುತ್ತೋ, ಪ್ಯಾರಾ ಅನುವೇದನಾ ವ್ಯೂಹವು ಆ ಉದ್ವೇಗದ ಪ್ರತಿಕ್ರಿಯೆಗಳನ್ನು ಸಮಸ್ಥಿತಿಗೆ ತರುತ್ತೆ ಎಂಬುದನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೂ ಮನೆ ಕೆಲಸ 5ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಮಿದುಳು ನರಗಳು ಹಾಗೂ ಮಿದುಳು ಬಳ್ಳಿ ನರಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮಿದುಳು ನರಗಳು ಮಿದುಳಿನಿಂದ ಉಗಮಿಸ್ತವೆ, ಮಿದುಳು ಬಳ್ಳಿ ನರಗಳು ಮಿದುಳು ಬಳ್ಳಿಯಿಂದ ಉಗಮಿಸ್ತವೆ. ಮಿದುಳು ನರಗಳು 12 ಜೊತೆ, ಮಿದುಳು ಬಳ್ಳಿ ನರಗಳು 31 ಜೊತೆ. ಮಿದುಳು ನರಗಳು ತಲೆ ತುಂಬ ಆವರಿಸಿರುತ್ತವೆ, ಮಿದುಳು ಬಳ್ಳಿ ನರಗಳು ದೇಹದಾದ್ಯಂತ ಆವರಿಸಿರುತ್ತವೆ. ಮಿದುಳು ನರಗಳು ಜ್ಞಾನವಾಹಿ ನರಗಳು ಮತ್ತು ಕ್ರಿಯಾವಾಹಿ ನರಗಳು ಇದ್ದಾವೆ. ಮಿದುಳು ಬಳ್ಳಿ ನರಗಳು ಕೇವಲ ಮಿಶ್ರ ನರಗಳು ಮಾತ್ರ ಅದರಲ್ಲಿದ್ದಾವೆ. 2ನೇ ಪ್ರಶ್ನೆ, ಅನುವೇದನಾ ವ್ಯೂಹ ಹಾಗೂ ಪ್ಯಾರಾ ಅನುವೇದನಾ ವ್ಯೂಹಗಳ ಬಗ್ಗೆ ಉದಾಹರಣೆ ಸಹಿತ ವಿವರಿಸಿ. ಅನುವೇದನಾ ವ್ಯೂಹ ಉದ್ವೇಗಭರಿತ ಕ್ರಿಯೆಗಳನ್ನು ಉಂಟು ಮಾಡುತ್ತೆ. ಪ್ಯಾರಾ ಅನುವೇದನಾ ವ್ಯೂಹ ಉದ್ವೇಗಭರಿತ ಕ್ರಿಯೆಗಳನ್ನು ಸಮಸ್ಥಿತಿಗೆ ತರುತ್ತದೆ. ಉದಾಹರಣೆ, ಅನುವೇದನಾ ವ್ಯೂಹಕ್ಕೆ ಹೃದಯ ಬಡಿತ ಹೆಚ್ಚಾಗೋದು. ಪ್ಯಾರಾ ಅನುವೇದನಾ ವ್ಯೂಹಕ್ಕೆ ಉದಾಹರಣೆ ಹೃದಯ ಬಡಿತ ಸಮಸ್ಥಿತಿಗೆ ಬರೋದು. ಇನ್ನೂ ಒಂದು ಉದಾಹರಣೆ ಬೇಕಾದರೆ ಅನುವೇದನಾ ವ್ಯೂಹ ರಕ್ತದ ಒತ್ತಡ ಅಧಿಕ ಆಗೋದು. ಪ್ಯಾರಾ ಅನುವೇದನಾ ವ್ಯೂಹ ರಕ್ತದ ಒತ್ತಡ ಕಡಿಮೆ ಆಗೋದು. ಎಲ್ಲರೂ ಸಹ ಈ ಉತ್ತರಗಳನ್ನು ಸಮರ್ಪಕವಾಗಿ ಬರೆದಿದ್ದೀರಿ, ಖಚಿತ ಮಾಡಿಕೊಂಡಿದ್ದೀರಿ ಎಂಬುದನ್ನು ಭಾವಿಸ್ತಾ ಇವತ್ತಿನ ನಿಯಂತ್ರಣ ಮತ್ತು ಸಹಭಾಗಿತ್ವ
ಅದರಲ್ಲೂ ಮಾನವನ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಮತ್ತೊಂದು ವ್ಯೂಹ, ಅಂತಿಮ ಭಾಗ, 6ನೇ ಭಾಗದ ಘಟಕ ನಿರ್ನಾಳ ಗ್ರಂಥಿ ವ್ಯೂಹ ಅಥವಾ ಅಂತಃಸ್ರಾವ ಗ್ರಂಥಿ ವ್ಯೂಹ, ಎಂಡೋಕ್ರೈನ್ ಗ್ಲ್ಯಾಂಡ್ ಸಿಸ್ಟಮ್. ಇದರ ಬಗ್ಗೆ ತಿಳ್ಕೊಳ್ಳೋಣ. ದೇಹದಲ್ಲಿ ರಾಸಾಯನಿಕಗಳ ಸಹಭಾಗಿತ್ವ ಹಾಗೂ ನಿಯಂತ್ರಣವನ್ನು ಉಂಟು ಮಾಡುತ್ತದೆ. ನರಗಳ ಸಹಭಾಗಿತ್ವ ನಿಯಂತ್ರಣ ನರಾಂಗ ವ್ಯೂಹ, ರಾಸಾಯನಿಕಗಳ ಸಹಭಾಗಿತ್ವ ಮತ್ತು ನಿಯಂತ್ರಣ ನಿರ್ನಾಳ ಗ್ರಂಥಿ ವ್ಯೂಹ. ಗ್ರಂಥಿ ಅಂದ್ರೆ ಏನು? ನಿರ್ದಿಷ್ಟ ಸ್ರವಿಕೆಯನ್ನು ಉಂಟು ಮಾಡುವ ಜೀವಕೋಶಗಳ ಗುಂಪು. A group of cells which is going to produce a particular secretion is called a gland. ಗ್ರಂಥಿ ಅಂದರೆ ಇಂಗ್ಲಿಷ್ನಲ್ಲಿ ಗ್ಲ್ಯಾಂಡ್. ನಿರ್ದಿಷ್ಟ ಸ್ರವಿಕೆಯನ್ನು ಪರ್ಟಿಕ್ಯುಲರ್ ಸೆಕ್ರೀಷನ್ ಉಂಟು ಮಾಡುವ ಜೀವಕೋಶಗಳ ಗುಂಪು, ಗ್ರೂಪ್ ಆಫ್ ಸೆಲ್ಸ್. ಇವೆರಡು ವಿಧ ಇದ್ದಾವೆ ಪ್ರತಿಯೊಂದು ಜೀವಿಯಲ್ಲಿ, ಅದರಲ್ಲೂ ಸಹ ಕಶೇರುಕಗಳಲ್ಲಿ, ಅದರಲ್ಲೂ ಸಹ ಸ್ತನಿಗಳಲ್ಲಿ, ಮಾನವನಲ್ಲಿ ನಾಳ ಸಹಿತ ಗ್ರಂಥಿಗಳು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ನಾಳರಹಿತ ಗ್ರಂಥಿಗಳು ಅಥವಾ ನಿರ್ನಾಳ ಗ್ರಂಥಿಗಳು ಅಂತಲೂ ಕರೀತೇವೆ. ಅದನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಏನಿ ಎಕ್ಸೋಕ್ರೈನ್ ಮತ್ತು ಎಂಡೋಕ್ರೈನ್? ನಾಳ ಸಹಿತ ಗ್ರಂಥಿಗಳ ವ್ಯತ್ಯಾಸ ಏನು ನಿರ್ನಾಳ ಗ್ರಂಥಿಗಳಿಗೆ ಹೋಲಿಸಿದಾಗ? ಅಥವಾ ಇದನ್ನು ನಾಳರಹಿತ ಅಂತಲೂ ಕರೀತೇವೆ. ಈಗ ನಾಳ ಸಹಿತ ಗ್ರಂಥಿಗಳು ನಿರ್ದಿಷ್ಟ ಅಂಗಗಳಿಗೆ ಸ್ರವಿಕೆಯು ನಾಳಗಳ ಮುಖಾಂತರ ತಲುಪುತ್ತದೆ. ಸ್ರವಿಕೆಯು ನೇರವಾಗಿ ರಕ್ತವನ್ನು ಪ್ರವೇಶಿಸುತ್ತದೆ. ಅದೇ ನಾಳಸಹಿತ ಗ್ರಂಥಿಗಳಲ್ಲಿ ಕಿಣ್ವಗಳನ್ನು ಸ್ರವಿಸುತ್ತದೆ. ನಾಳರಹಿತ ಅಥವಾ ನಿರ್ನಾಳ ಗ್ರಂಥಿಗಳು ಚೋದನಿಗಳನ್ನು ಸ್ರವಿಸುತ್ತದೆ. ಇಲ್ಲಿ ನಿರ್ನಾಳ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳಂತಲೂ ಕರೀಬಹುದು. ಕಿಣ್ವಗಳನ್ನು ಸ್ರವಿಸುತ್ತೆ ನಾಳಸಹಿತ ಗ್ರಂಥಿಗಳು, ಚೋದನಿಗಳು ಸ್ರವಿಸುತ್ತೆ ನಿರ್ನಾಳ ಗ್ರಂಥಿಗಳು. ಇಲ್ಲಿ ಕಿಣ್ವ ಅಂತ ಹೇಳಿದರೆ ಎನ್ಸೈಮ್ಸ್ ಅಂತೀವಿ ಇಂಗ್ಲಿಷ್ನಲ್ಲಿ, ಎನ್ಸೈಮ್ಸ್. ಚೋದನಿ ಅಂದರೆ ಇಂಗ್ಲಿಷ್ನಲ್ಲಿ ಹಾರ್ಮೋನ್ಸ್. ಉದಾಹರಣೆ, ನಾಳಸಹಿತ ಗ್ರಂಥಕ್ಕೆ ಲಾಲಾರಸ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್, ಮೇಧೋಜೀರಕ ಗ್ರಂಥಿ. ಈ ಮೇಧೋಜೀರಕ ಗ್ರಂಥಿ ಮಿಶ್ರ ಗ್ರಂಥಿನೂ ಹೌದು. ಇದು ನಾಳ ಸಹಿತನೂ ಇದೆ, ನಾಳ ರಹಿತನೂ ಇದೆ. ಇದನ್ನು ನಾವು ಮಿಶ್ರ ಗ್ರಂಥಿ ಅಂತಲೂ ಕರೀತೇವೆ. ಆ ಸಮಯದಲ್ಲಿ ನೀವು ಲಾಲಾರಸ ಗ್ರಂಥಿ, ಯಕೃತ್, ಲಿವರ್ ಇದು ಸಹ ಬರುತ್ತೆ. ಉದಾಹರಣೆ, ನಿರ್ನಾಳ ಗ್ರಂಥಿಗಳಿಗೆ ಥೈರಾಯ್ಡ್ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ. ಇದು ನಾಳ ಸಹಿತ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಯಾವ ರೀತಿ ವ್ಯತ್ಯಾಸ ಇದ್ದಾವೆ ಎಂಬುದು ನಾವೀಗ ತಿಳಿದ್ವಿ. ನಿರ್ನಾಳ ಗ್ರಂಥಿಗಳು, ಅಂತಃಸ್ರಾವ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಚೋದನಿಗಳು ಪ್ರಚೋದನೆಗಳನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ. ಆದ ಕಾರಣ ಇವು ರಾಸಾಯನಿಕ ದೂತಗಳು, ಕೆಮಿಕಲ್ ಮೆಸೆಂಜರ್ಸ್. ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್. ರಾಸಾಯನಿಕ ದೂತಗಳಂದ್ರೆ ಕೆಮಿಕಲ್ ಮೆಸೆಂಜರ್ಸ್. ಏತಕ್ಕಾಗಿ ನಾವು ಅದನ್ನು ರಾಸಾಯನಿಕ ದೂತಗಳು ಅಂತ ಕರೀತೇವೆ? ಏಕೆಂದರೆ
ಚೋದನಿಗಳು ಏನು ನಿರ್ನಾಳ ಗ್ರಂಥಿಗಳು ಉತ್ಪತ್ತಿ ಮಾಡ್ತವೆ, ಅವು ಪ್ರಚೋದನೆಗಳನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ. ಆದ ಕಾರಣ ಅವುಗಳನ್ನು ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರೆದ್ವಿ. ಅಷ್ಟೇ ಅಲ್ಲ, ಆ ಚೋದನೆಗಳು ತಲುಪುವ ದೇಹದ ಅಂಗಗಳು ಗುರಿ ಅಂಗಗಳು. ಇದನ್ನು ಇಂಗ್ಲಿಷ್ನಲ್ಲಿ ಟಾರ್ಗೆಟ್ ಆರ್ಗನ್ಸ್ ಅಂತ ಕರೀತೇವೆ. ಚೋದನೆಗಳು ದೇಹದ ಯಾವ ಅಂಗವನ್ನು ತಲುಪ್ತವೋ ಆ ಅಂಗಕ್ಕೆ ಗುರಿ ಅಂಗಗಳು, ಗುರಿ ಅಂಗ ಅಂತಲೂ ಕರೀತೇವೆ, ಟಾರ್ಗೆಟ್ ಆರ್ಗನ್ಸ್. ಒಂದು ವೇಳೆ ಈ ರಾಸಾಯನಿಕ ಪದಾರ್ಥಗಳು, ಅದನ್ನು ನಾವು ಜೈವಿಕ ಪದದಲ್ಲಿ ಏನಂತ ಇದ್ದೇವೆ, ಚೋದನಿಗಳು ಅಂತ ಕರೀತಾ ಇದ್ದೇವೆ. ಏನು ಈ ನಿರ್ನಾಳ ಗ್ರಂಥಿಗಳು ಉತ್ಪತ್ತಿ ಮಾಡ್ತವೋ ರಾಸಾಯನಿಕಗಳು, ಅವುಗಳನ್ನೇ ಚೋದನಿಗಳು ಅಂತ ಕರೆದ್ವಿ. ಅಂಥ ಚೋದನೆಗಳು ಹೆಚ್ಚು ಸ್ರವಿಕೆ ಆದರೆ ಅಧಿಕ ಸ್ರವಿಕೆ, ಅದನ್ನು ಹೈಪರ್ ಸೆಕ್ರೀಷನ್, ಅದು ಸಹ ಅಪಾಯನೇ. ಕಡಿಮೆ ಉತ್ಪತ್ತಿ ಆದರೆ ಹೈಪೋಸೆಕ್ರೀಷನ್ ಅಂತ ಕರಿತೇವೆ, ಅದು ಸಹ ಅಪಾಯನೇ. ಸಮಸ್ಥಿತಿಗೇನೆ ಇರಬೇಕು ಚೋದನೆಗಳ ಉತ್ಪತ್ತಿ. ಅಧಿಕ ಆದರೂ ಸಹ ತೊಂದರೆನೇ ಆಗುತ್ತೆ ದೇಹದ ಸಮಸ್ಥಿತಿಗೆ. ತೀರಾ ಕಡಿಮೆ ಆದರೂ ಸಹ ಅದರ ಉತ್ಪತ್ತಿ ದೇಹದ ಸಮಸ್ಥಿತಿಗೆ ತೊಂದರೆ ಆಗುತ್ತೆ. ಉದಾಹರಣೆಗಳು ಈ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆಗಳು ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು. ಇದು ಮೇದೋಜೀರಕ ಗ್ರಂಥಿಯ ನಿರ್ನಾಳ ಗ್ರಂಥಿ. ಮೇದೋಜೀರಕ ಗ್ರಂಥಿನೇ ಇದು ಸಹ. ಪ್ಯಾಂಕ್ರಿಯಾಸ್ನ ಎಂಡೋಕ್ರೈನ್ ಪಾರ್ಟ್ ಇಸ್ ಕಾಲ್ಡ್ ಲ್ಯಾಂಗರ್ಹ್ಯಾನ್ಸ್. ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತೀವಿ, ಕಿರುದ್ವೀಪಗಳು. ಮತ್ತು ಜನನ ಗ್ರಂಥಿಗಳು, ಇವೆಲ್ಲವೂ ಸಹ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆ. ನಾವು ತಿಳ್ಕೊಂಡ್ವಿ, ಈ ನಿರ್ನಾಳ ಗ್ರಂಥಿಗಳು ರಾಸಾಯನಿಕ ದೂತಗಳು. ರಾಸಾಯನಿಕಗಳನ್ನು ಒಂದು ಭಾಗದಿಂದ, ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕೊಂಡೊಯ್ತವೆ. ಆದ ಕಾರಣ ಇವುಗಳನ್ನು ರಾಸಾಯನಿಕ ದೂತಗಳಂದ್ವಿ. ಈ ಚೋದನೆಗಳು ತಲುಪುವ ಅಂಗಗಳೇ ಗುರಿ ಅಂಗಗಳು, ಟಾರ್ಗೆಟ್ ಆರ್ಗನ್ಸ್ ಅಂತ ಸಹ ನಾವು ತಿಳಿದ್ವಿ. ಒಂದು ವೇಳೆ ಚೋದನೆಗಳು ಅಧಿಕ ಆದಾಗ ಅಧಿಕ ಸ್ರವಿಕೆ, ಹೈಪರ್ ಸೆಕ್ರೀಷನ್. ಕಡಿಮೆ ಆದಾಗ ಕಡಿಮೆ ಸ್ರವಿಕೆ, ಹೈಪೋಸೆಕ್ರೀಷನ್. ಈ ನಿರ್ನಾಳ ಗ್ರಂಥಿಗಳ ರಚನೆ ದೇಹದಲ್ಲಿ ಎಲ್ಲೆಲ್ಲಿದ್ದಾವೆ, ಅವುಗಳ ರಚನೆ ಯಾವ ರೀತಿ ಇದೆ ಎಂಬುದನ್ನು ನೋಡೋಣ. ಮಾನವನ ನಿರ್ನಾಳ ಗ್ರಂಥಿಗಳು. ಪಿಟ್ಯೂಟರಿ ಗ್ರಂಥಿ ನೋಡಿ, ನಾಯಕ ಗ್ರಂಥಿ, ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿದೆ? ಇದು ಮೆದುಳಿನ ತಳಭಾಗದಲ್ಲಿದೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, ಮೆದುಳಿನ ತಳಭಾಗದಲ್ಲಿದೆ ಪಿಟ್ಯೂಟರಿ ಗ್ರಂಥಿ. ನೋಡಿ, ಈ ಭಾಗ ಮೆದುಳಿನ ತಳಭಾಗದಲ್ಲಿದೆ. ಯಾವ ರೀತಿ ಇದೆ? ಬಟಾಣಿ ಕಾಳಿನಷ್ಟು ಗಾತ್ರ ಅಷ್ಟೇ. ಎ ಪೀ-ಸೈಜ್ಡ್, pea-sized gland which is found at the base of the brain is pituitary gland. ಪಿಟ್ಯೂಟರಿ ಗ್ರಂಥಿ, ಇದನ್ನು ನಾಯಕ ಗ್ರಂಥಿ ಅಂತಲೂ ಕರಿತೇವೆ. ಯಾಕೆ ಎಂಬುದನ್ನು ನೋಡೋಣಂತೆ. ಇದು ಪಿಟ್ಯೂಟರಿ ಗ್ರಂಥಿ. ಥೈರಾಯ್ಡ್ ಗ್ಲ್ಯಾಂಡ್ ಕುತ್ತಿಗೆ ಭಾಗದಲ್ಲಿರುವಂಥದ್ದು ಥೈರಾಯ್ಡ್ ಗ್ರಂಥಿ. ಇದನ್ನು ಥೈರಾಯ್ಡ್ ಗ್ರಂಥಿ ಅಂತ ಕರಿತೇವೆ. ಥೈರಾಯ್ಡ್ ಗ್ರಂಥಿ ನೋಡಿ, ಅಲ್ಲಿ ತೋರಿಸಿದ್ದೇನೆ. ಥೈರಾಯ್ಡ್ ಗ್ರಂಥಿ ಸ್ಥಾನನೂ ತೋರಿಸಿದ್ದೇನೆ. ಥೈರಾಯ್ಡಿನಲ್ಲೇ ಹುದುಗಿದೆ ಈ ಭಾಗ ನೋಡ್ತಾ ಇದ್ದೀರಿ. ಥೈರಾಯ್ಡ್ ಗ್ರಂಥಿಯಲ್ಲೇ ಮತ್ತೆ ಹುದುಗಿರ್ತಕ್ಕಂಥ ಗ್ರಂಥಿ, ಅದನ್ನೇ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತಲೂ ಕರೀತೇವೆ.
ಅಡ್ರಿನಲ್ ಗ್ರಂಥಿ. ಮೂತ್ರಕೋಶಗಳಿದಾವಿಲ್ಲಿ. ಈ ಕೋಶಗಳ ಮೇಲ್ಗಡೆ ಒಂದು ಜೊತೆ, ಎಷ್ಟು ಜೊತೆ ಅಂತ ಹೇಳಿದ್ರೆ ಒಂದು ಜೊತೆ ಇದ್ದಾವೆ ನೋಡಿ. ಟೋಪಿ ಆಕಾರದಲ್ಲಿರುವಂಥದ್ದಿದು. ಟೋಪಿ ಆಕಾರದಲ್ಲಿ 2 ಮೂತ್ರಕೋಶಗಳ ಮೇಲ್ಭಾಗದಲ್ಲಿರುವಂಥ ಗ್ರಂಥಿ ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ. ಮೇಧೋಜೀರಕ ಗ್ರಂಥಿ. ನಾನೀಗಾಗಲೇ ಹೇಳಿದೆ, ಇದು ಎಲೆ ಆಕಾರದಲ್ಲಿದೆ. ಮೇಧೋಜೀರಕ. ಈ ಮೇಧೋಜೀರಕ ಗ್ರಂಥಿಯ ಭಾಗ ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪಗಳು. ಲ್ಯಾಂಗರ್ಹ್ಯಾನ್ಸ್ನ ಕಿರುದ್ವೀಪಗಳು ನಿರ್ನಾಳದ ಕಾರ್ಯವನ್ನು, ಚೋದನೆಗಳನ್ನು ಉತ್ಪತ್ತಿ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾವೆ. ಜಠರದ ಪಾರ್ಶ್ವಭಾಗದಲ್ಲಿ ಎಲೆ ಆಕಾರದಲ್ಲಿದೆ. ಇದನ್ನು ನಾವು ಮಿಶ್ರ ಗ್ರಂಥಿ ಅಂತಲೂ ಕರೀತೇವೆ. ಜನನ ಗ್ರಂಥಿಗಳು, ಗಂಡು ಜನನ ಗ್ರಂಥಿ ಟೆಸ್ಟಿಸ್, ವೃಷಣ ಅಂತ ಕರೀತೇವೆ. ಇದು ಈ ಭಾಗ, ಇದನ್ನ ವೃಷಣ ಅಂತ ಕರೀತೇವೆ. ಹೆಣ್ಣು ಜನನ ಗ್ರಂಥಿ ಓವರಿ. ಈ ಭಾಗ ಅಂಡಾಶಯ, ಅಂಡಾಶಯ ಅಂತ ಕರೀತೇವೆ. ಸೊ ಇವು ಮಾನವನ ನಿರ್ನಾಳ ಗ್ರಂಥಿಗಳು. ಒಟ್ಟು 7 ನಾವಿಲ್ಲಿ ತಿಳ್ಕೊಂಡಿದ್ದೇವೆ. 7 ನಿರ್ನಾಳ ಗ್ರಂಥಿಗಳು. ಅಂಥ ಗ್ರಂಥಿಗಳ ಸ್ಥಾನ, ಗ್ರಂಥಿಯ ಹೆಸರು, ಗ್ರಂಥಿಯ ಸ್ಥಾನ, ಅದು ಉತ್ಪತ್ತಿ ಮಾಡುವ ಚೋದನಿ, ಅವುಗಳ ಕಾರ್ಯ. ಅವು ಅಧಿಕ ಸ್ರವಿಕೆ ಆದಾಗಲೂ ತೊಂದರೆ ಆಗುತ್ತೆ, ಕಡಿಮೆ ಸ್ರವಿಕೆ ಆದಾಗಲೂ ತೊಂದರೆ ಆಗುತ್ತೆ. ಏನಂತ ನೋಡೋಣ. ಮೊದಲನೇದು ಪಿಟ್ಯೂಟರಿ ಗ್ರಂಥಿ, ನಾಯಕ ಗ್ರಂಥಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತೇವೆ ಇದನ್ನು. ಮಾಸ್ಟರ್ ಗ್ಲ್ಯಾಂಡ್. ಮೆದುಳಿನ ತಳಭಾಗ ಬಟಾಣಿ ಕಾಳಿನಷ್ಟು. ಏನಿದೆ ಅಂದರೆ ಬೆಳೆಯುವ ಹಾರ್ಮೋನ್, ಬೆಳೆಯುವ ಚೋದನೆ, GH ಗ್ರೋತ್ ಹಾರ್ಮೋನ್. ಕಾರ್ಯ ಏನು? ಬೆಳವಣಿಗೆ. ಹಾಗೂ ಬೇರೆ ಗ್ರಂಥಿಗಳೆಲ್ಲವೂ ತಮ್ಮ ಚೋದನೆಗಳನ್ನು ಸಮರ್ಪಕ ಸಮಯಕ್ಕೆ, ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋದಕ್ಕೆ ಪ್ರೇರಣೆ ನೀಡುತ್ತೆ. ಅದಕ್ಕೋಸ್ಕರನೇ ನಾಯಕ ಗ್ರಂಥಿ ಅಂತ ಹೇಳಿದ್ವಿ. ಉಳಿದ ನಿರ್ನಾಳ ಗ್ರಂಥಿಗಳು ಉತ್ಪತ್ತಿ ಮಾಡುವ ಚೋದನೆಗಳನ್ನು, ನಿರ್ದಿಷ್ಟತೆಯನ್ನು ನಿರ್ಧರಿಸುತ್ತೆ ಈ ಪಿಟ್ಯೂಟರಿ ಗ್ರಂಥಿ. ಆದ ಕಾರಣ ಇದನ್ನು ನಾಯಕ ಗ್ರಂಥಿ ಅಂತ ಕರೆದ್ವಿ. ಒಂದು ವೇಳೆ ಈ ಬೆಳೆಯುವ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಅಧಿಕ ಸ್ರವಿಕೆ ಆದರೆ ಹೈಪರ್, ಅಧಿಕ ಅಂದರೆ ಹೈಪರ್, ಕಡಿಮೆ ಆದರೆ ಹೈಪೋ. ಹೈಪರ್ ಅಧಿಕ ಆದರೆ ದೈತ್ಯತೆ, ಜೈಗ್ಯಾಂಟಿಸಮ್. ನೋಡಿ, ತುಂಬ ಹೆಚ್ಚು ಉದ್ದ ಇದ್ದಾನೆ ಅವನು ಅಂತ ಹೇಳಿದ್ರು ಅದೊಂದು ರೋಗನೇ, ಅದೊಂದು ಕಾಯಿಲೆನೇ, ದೈತ್ಯತೆ. ಅದೇ ಒಂದು ವಯಸ್ಕರಲ್ಲಿ, ಒಂದು ವಯಸ್ಸಾದಾಗ ಮೇಲೆ ಈ ಬೆಳವಣಿಗೆ ಹಾರ್ಮೋನ್ ಹೆಚ್ಚಾದರೆ ಅವರಲ್ಲಿ ಆಕ್ರೋಮೆಗಾಲಿ ಎಂಬ ಕಾಯಿಲೆ ಬರುತ್ತೆ. ಏನಿ ಆಕ್ರೋಮೆಗಾಲಿ? ಹೇಗೆ ಗೊತ್ತಾಗುತ್ತೆ ಅದು ಆಕ್ರೋಮೆಗಾಲಿ ಅಂದರೆ ಮೂಳೆಗಳು ಅಸಮರ್ಪಕವಾಗಿ ಬೆಳೆದಿರ್ತವೆ. ಆ ಮೂಳೆಗಳ ಅಸಮರ್ಪಕ ಬೆಳವಣಿಗೆ ವಯಸ್ಕರಲ್ಲಿ ಉಂಟಾಗೋದು ಈ ಬೆಳೆಯುವ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಅಧಿಕ ಸ್ರವಿಕೆ ಆದಾಗ ಅಂಥ ಸ್ಥಿತಿಗೆ ಆಕ್ರೋಮೆಗಾಲಿ ಅಂತ ಕರೀತೇವೆ. ಇನ್ನೊಂದು ವೇಳೆ ಕಡಿಮೆ ಸ್ರವಿಕೆ ಆದರೆ, ಈ ಬೆಳೆಯುವ ಹಾರ್ಮೋನ್ ಕಡಿಮೆ ಆಯಿತು ಅಂದರೆ ಕುಬ್ಜತೆ, ಡ್ವಾರ್ಫಿಸಮ್, ತುಂಬ ಕುಳ್ರು, ಅದನ್ನು ಕುಬ್ಜತೆ ಅಂತ ಕರೀತೇವೆ. ಇದು ಉಂಟಾಗ್ತೀನಿ. ಎರಡನೇದು ಥೈರಾಯ್ಡ್ ಗ್ರಂಥಿ, ಕುತ್ತಿಗೆ ಭಾಗದಲ್ಲಿದೆಯೇ. ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಥೈರಾಕ್ಸಿನ್
ಜೈವಿಕ ಕ್ರಿಯೆಗಳ ವೇಗವನ್ನು ಹೆಚ್ಚಿಸುತ್ತದೆ ಹಾಗೂ ಅಂಗಾಂಶಗಳ ಬೆಳವಣಿಗೆ. ಆದ ಕಾರಣನೇ ಈ ಥೈರಾಕ್ಸಿನನ್ನು ನಾವು ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಪರ್ಸನಾಲಿಟಿ ಚೋದನೆ, ವ್ಯಕ್ತಿತ್ವ ಹಾರ್ಮೋನ್, ವ್ಯಕ್ತಿತ್ವ ಹಾರ್ಮೋನ್ ಅಂತ ಕರಿತೇವೆ. ಯಾಕೆ? ಜೈವಿಕ ಕ್ರಿಯೆಗಳು ಒಂದು ಜೀವಿಯ ದೇಹದಲ್ಲಿ ಸಮರ್ಪಕವಾಗಿ ನಡೀತಾ ಇದೆ ಅಂದರೆ ಜೀವಕೋಶಗಳು ಆರೋಗ್ಯವಾಗಿರ್ತವೆ. ಜೀವಕೋಶಗಳು ಆರೋಗ್ಯವಾಗಿ ಬೆಳವಣಿಗೆ ಹೊಂದಿದಾಗ ಕೋಶ ವಿಭಜನೆ ಆಗುತ್ತೆ. ಕೋಶ ವಿಭಜನೆ ಆದಾಗ ಕೋಶಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬೆಳವಣಿಗೆ ಉಂಟಾಗುತ್ತೆ, ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆದ ಕಾರಣ ಥೈರಾಕ್ಸಿನ್ ಅನ್ನು ವ್ಯಕ್ತಿತ್ವ ಹಾರ್ಮೋನ್ ಅಂತಲೂ ಕರೀತೇವೆ. ಒಂದು ವೇಳೆ ಅಧಿಕ ಆದಾಗ ಅಧಿಕ ರಕ್ತದ ಒತ್ತಡ ಉಂಟಾಗುತ್ತೆ, ನಿರಂತರ ಬೆವರುವಿಕೆ, ಕಣ್ಣುಗುಡ್ಡೆಗಳು ಹೊರಚಾಚುತ್ತವೆ ಈ ಅಧಿಕ ಥೈರಾಕ್ಸಿನ್ ಆದಾಗ. ಅದೇ ಥೈರಾಕ್ಸಿನ್ ಕಡಿಮೆ ಆದರೆ ಸರಳ ಗಳಗಂಡ ರೋಗ, ಇದನ್ನೇ ಇಂಗ್ಲೀಷ್ನಲ್ಲಿ ಗೊಯೆಟರ್. ನೀವೆಲ್ಲ ನೋಡಿರ್ತೀರಿ, ಗೊಯೆಟರ್ನ ನೀವು ನೋಡಿರ್ತೀರಿ, ಕೇಳಿರ್ತೀರಿ ಸಹ. ಈ ಕುತ್ತಿಗೆ ಭಾಗ ಊದ್ಕೊಂಡಿರುತ್ತೆ. ಕುತ್ತಿಗೆ ಭಾಗ ಊದ್ಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ಕಾರಣ ಥೈರಾಕ್ಸಿನ್ ಕಡಿಮೆ ಇದೆ. ಥೈರಾಕ್ಸಿನ್ ಕಡಿಮೆ ಇದೆ ಆ ಭಾಗದಲ್ಲಿ. ಥೈರಾಕ್ಸಿನ್ ಹೇಗೆ ನಾವು ಸಮರ್ಪಕ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಯೋಡಿನ್ ಲವಣಾಂಶ ಸೇರಬೇಕು. ಅಯೋಡಿನ್ ಖನಿಜಾಂಶ ದೇಹ ಹೆಚ್ಚು ಸೇರಿದಾಗ ಥೈರಾಕ್ಸಿನ್ ಉತ್ಪತ್ತಿ ಮಾಡೋಕ್ಕೆ ಅಯೋಡಿನ್ ಬೇಕು. ಅದಕ್ಕೆ ಲವಣ ನಾವು ಸ್ವೀಕರಿಸೋದು ಅಯೋಡೈಸ್ಡ್ ಸಾಲ್ಟ್ ಅಂತ ನಾವು ಹೇಳ್ತೀವಿ. ಈ ಸರಳ ಗಳಗಂಡ ರೋಗ ಬರೋದಕ್ಕೆ ಕಾರಣ ಅಯೋಡಿನ್ ಲವಣ ಕಡಿಮೆ ಆದಾಗ. ಮಿಕ್ಸೆಡಿಮಾ, ಕ್ರಿಟಿನಿಸಮ್ ಇವೆಲ್ಲವೂ ಸಹ ವಿವಿಧ ರೀತಿಯ ನ್ಯೂನ್ಯತಾ ಕಾಯಿಲೆಗಳು ಥೈರಾಕ್ಸಿನ್ನ ಕಡಿಮೆ ಸ್ರವಿಕೆಯಿಂದ ಉಂಟಾಗುತ್ತೆ. ಇದರ ಬಗ್ಗೆ ಆಳವಾಗಿ ನೀವಿನ್ನು ಇವುಗಳ ಲಕ್ಷಣಗಳನ್ನು ಹೆಚ್ಚು ನೀವು ನಿಮ್ಮ ಉನ್ನತ ತರಗತಿಗಳಲ್ಲಿ ತಿಳಿದುಕೊಳ್ತೀರಿ. ಈಗ ಕೇವಲ ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಥೈರಾಕ್ಸಿನ್ನ ಕಡಿಮೆ ಸ್ರವಿಕೆಯಿಂದ ಗಲಗಂಡ ರೋಗ ಬರುತ್ತೆ. ಕಾರಣ ಅಯೋಡಿನ್ ಲವಣಾಂಶ ಕಡಿಮೆ ಇದೆ. ಹಾಗಾದರೆ ಅದು ಯಾವ ರೀತಿನ ಸಮರ್ಪಕ ಮಾಡೋಕ್ಕಾಗುತ್ತೆ? ಅಯೋಡಿನ್ ಇರ್ತಕ್ಕಂಥ ಲವಣಾಂಶ ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡಾಗ. ಇನ್ನೂ ಒಂದು ಪ್ರಶ್ನೆ ಕೇಳಕ್ಕೆ ಸಾಧ್ಯತೆ ಇದೆ. ಸಮುದ್ರ ತೀರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ಸರಳ ಗಲಗಂಡ ರೋಗದಿಂದ ನರಳೋದಿಲ್ಲ. ಕಾರಣ ಸಮುದ್ರ ತೀರದಲ್ಲಿರ್ತಕ್ಕಂಥ ಲವಣಗಳಲ್ಲಿ ಅಧಿಕ ಅಯೋಡಿನ್ ಅಂಶ ಇರುತ್ತೆ. ಅಯೋಡಿನ್ ಉಪ್ಪು ಅವ್ರು ಸೇವಿಸೋದ್ರಿಂದ ಥೈರಾಕ್ಸಿನ್ ಅವ್ರಿಗೆ ಸಿಗೋದ್ರಿಂದ ಅವ್ರಿಗೆ ಕಾಯಿಲೆ ಬರೋದಿಲ್ಲ. ಎಂಥ ಕಾಯಿಲೆ? ಸರಳ ಗಲಗಂಡ ಕಾಯಿಲೆ ಬರೋದಿಲ್ಲ. ಅದಕ್ಕೆ ಈ ಸರಳ ಗಲಗಂಡವನ್ನು ಈ ಗೊಯೆಟರ್ ಸರಳ ಗಲಗಂಡವನ್ನು ನಾವು ಎಂಡೆಮಿಕ್ ಡಿಸೀಸ್ ಅಂತ ಕರೀತೇವೆ. ಸ್ಥಾನಿತ ವ್ಯಾಧಿ. ನಿರ್ದಿಷ್ಟ ಸ್ಥಳದಲ್ಲಿ ಯಾವುದಾದ್ರೂ ಖನಿಜಾಂಶದ ಕೊರತೆ ಇದ್ದಾಗ ಆ ನಿರ್ದಿಷ್ಟ ಪ್ರದೇಶದ ಜನರಲ್ಲಿ ಮಾತ್ರ ಆ ರೋಗವನ್ನು ಕಂಡ್ರೆ ಅದನ್ನು ಸ್ಥಾನಿಕ ವ್ಯಾಧಿ, ಎಂಡೆಮಿಕ್ ಡಿಸೀಸ್ ಅಂತ ಕರಿತೀವಿ ನಾವು. ಪ್ಯಾರಾಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿಯಲ್ಲಿ ಹುದುಗಿದೆ. ಪ್ಯಾರಾಥಾಚೋದನೆಯನ್ನು ಉತ್ಪತ್ತಿ ಮಾಡುತ್ತೆ. ಕಾರ್ಯ ಕ್ಯಾಲ್ಸಿಯಂ ಪ್ರಮಾಣವನ್ನು ಸಮಸ್ಥಿತಿಯಲ್ಲಿರುತ್ತೆ, ನಿಯಂತ್ರಣದಲ್ಲಿ ಸಹ ಇರಿಸುತ್ತೆ. ಒಂದು ವೇಳೆ ರಕ್ತದಲ್ಲಿ ಕ್ಯಾಲ್ಸಿಯಂ ಲವಣಗಳ ಪ್ರಮಾಣವನ್ನು ನಿಯಂತ್ರಣದಲ್ಲಿರಿಸ್ತಕ್ಕಂಥ ಪ್ಯಾರಾಥಾ ಹಾರ್ಮೋನ್ ಏನಾದರೂ ಅಧಿಕ ಆದರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ನೋಡಿ, ಅಧಿಕ ಆದಾಗ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ. ಕಡಿಮೆ ಸ್ರವಿಕೆ ಆದರೆ ಸ್ನಾಯುಗಳ ಸೆಳೆತ, ಮಸಲ್ ಕ್ಯಾಚ್, ಮಸಲ್ ಪೇನ್ ಅಂತ ನಾವು ಕರೀತೇವೆ, ಅದುಂಟಾಗುತ್ತೆ. ಅಡ್ರಿನಲ್ನ ಗ್ರಂಥಿ, ಈಗಾಗಲೇ ಹೇಳಿದೆ ಅಡ್ರಿನಲ್ ಎಲ್ಲಿದೆ? ಮೂತ್ರಕೋಶಗಳ ಮೇಲೆ ಇದೆ. ಯಾವ ರೀತಿ ಇದೆ? ಟೋಪಿ ಆಕಾರದಲ್ಲಿದೆ. ಒಂದು ಜೊತೆ ಅಡ್ರಿನಲ್ ಗ್ರಂಥಿ ಇದೆ. ಎರಡೂ ಮೂತ್ರಕೋಶಗಳ ಮೇಲ್ಭಾಗದಲ್ಲಿ ಟೋಪಿ ಆಕಾರದಲ್ಲಿದೆ. ಮೂತ್ರಕೋಶಗಳ ಮೇಲ್ಭಾಗ 3 ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತೆ. ಕಾರ್ಟಿಸೋನ್, ಅಡ್ರಿನಲಿನ್, ಡೋಪಮೈನ್. ಕಾರ್ಟಿಸೋನ್ ಕಾರ್ಯ ಜೈವಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ.
ತುಂಬ ಸುಲಭವಾಗಿ ನೆನ್ಪಿಟ್ಕೋಬಹುದು. ಈ ರೀತಿ ನೀವು ಕಾಲಮ್ಸ್ ಹಾಕ್ಕೊಂಡು ರೋಸ್ ಹಾಕ್ಕೊಂಡು ಈ ರೀತಿ ನಕ್ಷೆನ ನೀವು ಬರ್ಕೊಂಡಾಗ ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಕಾರ್ಟಿಸೋನ್ ಜೈವಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಅಡ್ರಿನಲಿನ್ ಅನುವೇದನದ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುತ್ತದೆ. ನೋಡಿ, ಅಡ್ರಿನಲಿನ್, ಅದಕ್ಕೆ ನಾವು ಈ ಅಡ್ರಿನಲಿನ್ ಚೋದನೆ, ಅಡ್ರಿನಲಿನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂದರೆ ಎಮರ್ಜೆನ್ಸಿ ಹಾರ್ಮೋನ್. ಎಮರ್ಜೆನ್ಸಿ ಹಾರ್ಮೋನ್ ಅಂತಾನೂ ಕರಿತೇವೆ. ಯಾಕೆ ಇದನ್ನ ತುರ್ತು ಪರಿಸ್ಥಿತಿ ಅಂತೀವಿ ಅಂದರೆ, ಅಧಿಕ ರಕ್ತದ ಒತ್ತಡ, ಉಸಿರಾಟ ಅಧಿಕವಾದಾಗ, ಹೃದಯ ಬಡಿತ ಅಧಿಕ ಆದಾಗ ಈ ಅಡ್ರಿನಲಿನ್ ಉತ್ಪತ್ತಿಯಾಗಿ ಆ ಅಧಿಕವಾಗಿ ಉಂಟಾಗಿರ್ತಕ್ಕಂಥ ಅಸಮರ್ಪಕ ಪ್ರತಿಕ್ರಿಯೆಗಳನ್ನು ಸಮಸ್ಥಿತಿಗೆ ತರುತ್ತೆ. ಆದ ಕಾರಣ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೇವೆ ನಾವು. ಮೇಧೋಜೀರಕ ಗ್ರಂಥಿ, ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪಗಳು. ನೋಡಿ, ಮೇಧೋಜೀರಕ ಗ್ರಂಥಿಯಲ್ಲಿ ನಿರ್ನಾಳ ಗ್ರಂಥಿ ಆಗಿ ಕಾರ್ಯ ಮಾಡೋದು ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪಗಳು. ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಇನ್ ದ ಪ್ಯಾಂಕ್ರಿಯಾಸ್ ಆಕ್ಟ್ ಆಸ್ ಎಂಡೋಕ್ರೈನ್ ಪಾರ್ಟ್. ಅವೇ ಜಠರದ ಪಾರ್ಶ್ವಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಚೋದನಿ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುತ್ತೆ, ಗ್ಲೂಕಾಗಾನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ಗ್ಲೂಕೋಸ್ ಗ್ಲೈಕೋಜಿನ್ ಆಗುತ್ತದೆ. ನೋಡಿ, ಇನ್ಸುಲಿನ್ ಕಾರ್ಯ ಇಷ್ಟು, ಗ್ಲೂಕೋಸ್ ಗ್ಲೈಕೋಜಿನ್ ಆಗುತ್ತೆ. ಗ್ಲೂಕೋಗಾನ್ ಕಾರ್ಯ ಗ್ಲೈಕೋಜಿನ್ ಗ್ಲೂಕೋಸ್ ಆಗುತ್ತೆ. ಇನ್ಸುಲಿನ್ ಗ್ಲೂಕೋಸ್ ಅನ್ನು ಗ್ಲೈಕೋಜಿನ್ ಆಗುತ್ತೆ, ಗ್ಲೂಕಾಗಾನ್ ಗ್ಲೈಕೋಜಿನ್ ಗ್ಲೂಕೋಸ್ ಆಗುತ್ತೆ. ಒಟ್ಟಾರೆ ನಮ್ಮ ದೇಹದಲ್ಲಿ ಗ್ಲೂಕೋಸಿನ ಪ್ರಮಾಣ, ಸಕ್ಕರೆ ಪ್ರಮಾಣ ಸಮಸ್ಥಿತಿಗೆ ತರೋದಕ್ಕೆ ಇನ್ಸುಲಿನ್ ಬೇಕಾಗಿದೆ. ಇನ್ಸುಲಿನ್ನ ಕಡಿಮೆ ಸ್ರವಿಕೆಯಿಂದ ಮಧುಮೇಹ ರೋಗ, ಸಕ್ಕರೆ ಕಾಯಿಲೆ ಅಂತೀವಿ, ಸಕ್ಕರೆ ಕಾಯಿಲೆ ಅಂತ ಕರಿತೀರಿ. ಇಂಗ್ಲಿಷ್ನಲ್ಲಿ ಡಯಾಬಿಟೀಸ್ ಮಿಲಿಟಸ್. ಹೇಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಸಕ್ಕರೆ ಕಾಯಿಲೆಗೆ ಈಡಾಗಿದ್ದಾನೆ ಅಂತ ಹೇಳಿದ್ರೆ? ನಿರಂತರ ಮೂತ್ರ ವಿಸರ್ಜನೆ, ಪದೇ ಪದೇ ಮೂತ್ರ ಹೋಗೋದು ಹಾಗೂ ಬಾಯಾರಿಕೆ. ಒಬ್ಬ ವ್ಯಕ್ತಿ ಪದೇ ಪದೇ ಮೂತ್ರ ವಿಸರ್ಜನೆ ಹಾಗೂ ಬಾಯಾರಿಕೆ ಆಗಿದೆ ಅಂದರೆ ಆ ವ್ಯಕ್ತಿಯಲ್ಲಿ ಸಕ್ಕರೆ ಪ್ರಮಾಣ, ಗ್ಲೂಕೋಸ್ ಪ್ರಮಾಣ ಕಡಿಮೆ ಇದೆ. ಕಾರಣ ಇನ್ಸುಲಿನ್ನ ಸ್ರವಿಕೆ ಕಡಿಮೆ ಆಗಿದೆ. ಅಂಥ ವ್ಯಕ್ತಿ ಮಧುಮೇಹ ರೋಗವನ್ನು ಹೊಂದಿರ್ತಾನೆ. ಅವರು ವೈದ್ಯರನ್ನು ಸಂಪರ್ಕಿಸಿದಾಗ ಇನ್ಸುಲಿನ್ನ ಮಾತ್ರೆ ಅಥವಾ ಇನ್ಸುಲಿನ್ನ ಇಂಜೆಕ್ಷನ್ ಅವರಿಗೆ ಮೆಡಿಸಿನ್ ಆಗಿ, ಔಷಧಿಯಾಗಿ ನೀಡ್ತಾರೆ. ವೃಷಣಗಳಲ್ಲಿ ಗಂಡು ವೃಷಣ ಅಂದರೆ ಟೆಸ್ಟೀಸ್, ಜನನ ಗ್ರಂಥಿಗಳು 2. ಗಂಡಸಿನಲ್ಲಿ ಇರ್ತಕ್ಕಂಥದ್ದು ವೃಷಣ, ಗಂಡು. ಆಂಡ್ರೋಜಿನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಪ್ರೌಢಾವಸ್ಥೆಗೆ ಗಂಡು ಬಂದಾಗ ಚೋದನಿಗಳಾದ ಆಂಡ್ರೋಜಿನ್, ಅದರಲ್ಲೂ ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಎಂಬ ಒಂದು ಆಂಡ್ರೋಜಿನ್ ಗಂಡಸಿನಲ್ಲಿ ಏನು ತರುತ್ತೆ? ಪ್ರೌಢ ಗಂಡಸಿನ ಲಕ್ಷಣಗಳು. ಏನು ಆ ಪ್ರೌಢ ಗಂಡಸಿನ ಲಕ್ಷಣಗಳು? ಗಡ್ಡೆ ಮೀಸ ಬರುವುದು ಹಾಗೂ ಧ್ವನಿ ಹೊಡೆಯುವುದು, ಭುಜಗಳ ಬೆಳವಣಿಗೆ, ಇದೆಲ್ಲವೂ ಸಹ ಪ್ರೌಢ ಗಂಡಸಿನ ಲಕ್ಷಣಗಳು. ಅದು ಬರ್ತಾ ಇದೆ ಆ ವ್ಯಕ್ತಿಯಲ್ಲಿ ಅಂದರೆ ಅವನಲ್ಲಿ ಆಂಡ್ರೋಜಿನ್ಗಳಲ್ಲಿ ಟೆಸ್ಟೋಸ್ಟಿರಾನ್ ಕಾರ್ಯ ಮಾಡ್ತಾ ಇದೆ. ಈ ಟೆಸ್ಟೋಸ್ಟಿರಾನ್ನ ಕಡಿಮೆಯಿಂದ ಗಂಡಸಿನ ಲಕ್ಷಣಗಳು ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತವೆ. ಕಡಿಮೆ ಪ್ರಮಾಣ ಅಂದರೆ ಹೇಗೆ? ಅವನಲ್ಲಿ ಒಂದು ನಿರ್ದಿಷ್ಟ ವಯಸ್ಸು, ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ 12, 14, 15ರಿಂದ ಮೀಸೆಗಳು ಬರುವುದು, ಮೀಸೆ, ಗಡ್ಡ ಬರುವಿಕೆ ಹಾಗೂ ರೋಮಗಳು ಬೆಳೆಯುವತಕ್ಕಂಥದ್ದು, ಧ್ವನಿಪೆಟ್ಟಿಗೆ ಹೊಡೆಯುವಂಥದ್ದು, ಇವೆಲ್ಲವೂ ಸಹ ಕಾಣಿಸ್ಕೋಬೇಕು. ಅದು ಕಾಣಿಸ್ಕೊಂಡಿಲ್ಲ, ನಿಧಾನ ಸ್ಥಿತಿಯಲ್ಲಿ ಆಗ್ತಾ ಇದೆ ಅಂದರೆ ಟೆಸ್ಟೋಸ್ಟಿರಾನ್ ಕೊರತೆ ಇದೆ ಎಂಬುದು ಗೊತ್ತಾಗುತ್ತೆ. ಅಂಡಾಶಯ
ಹೆಣ್ಣು, ಓವರಿ. ಜನನ ಗ್ರಂಥಿಗಳಲ್ಲಿ ಹೆಣ್ಣಿನ ಜನನ ಗ್ರಂಥಿ ಅಂಡಾಶಯ. ಈ ಅಂಡಾಶಯ ಈಸ್ಟ್ರೋಜಿನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈಸ್ಟ್ರೋಜಿನ್ಗಳಲ್ಲಿ ಮೊದಲನೇದು ಈಸ್ಟ್ರೋಡಯಾಲ್. ಈ ಈಸ್ಟ್ರಾಡಯಾಲ್ ಪ್ರೌಢ ಹೆಣ್ಣಿನ ಲಕ್ಷಣಗಳು. ಏನ ಪ್ರೌಢ ಹೆಣ್ಣಿನ ಲಕ್ಷಣಗಳು? ಋತುಚಕ್ರ, ಹೆಣ್ಣು ಮಕ್ಕಳು ದೊಡ್ಡವರಾದ್ರು ಅಂತೀವಿ ನಾವು. ಅಂದರೆ ಏನು? ಋತುಚಕ್ರ, ಸ್ತನ್ಯಗಳ ಬೆಳವಣಿಗೆ ಉಂಟಾಗುತ್ತೆ. ಎರಡನೇ ಚೋದನಿ ಪ್ರೊಜೆಸ್ಟಿರಾನ್, ಗರ್ಭಧಾರಣೆಗೆ ನೆರವು ಮಾಡಿಕೊಡುತ್ತೆ. ಈ ಪ್ರೊಜೆಸ್ಟಿರಾನ್ ಎಂಬ ಚೋದನಿ ಗರ್ಭಧಾರಣೆಗೆ, ಹೆಣ್ಣಿನ ಅಂಡಾಶಯದ ಒಂದು ಭಾಗದಲ್ಲಿ ಹಳದಿ ಪ್ರದೇಶ ಇದೆ, ಆ ಹಳದಿ ಪ್ರದೇಶವನ್ನು ಕಾರ್ಪಸ್ ಲೂಟಿಯಂ ಅಂತ ಕರೀತೇವೆ. ಆ ಕಾರ್ಪಸ್ ಲೂಟಿಯಂನ ಭಾಗದಲ್ಲಿ ಪ್ರೊಜೆಸ್ಟ್ರಾನ್ ಎಂಬ ಚೋದನಿ ಉತ್ಪತ್ತಿ ಆಗುತ್ತೆ. ಆ ಪ್ರೊಜೆಸ್ಟ್ರಾನ್ ಹೆಣ್ಣು ತಾಯ್ತನವನ್ನು ಪಡೆಯೋದಕ್ಕೆ ನೆರವಾಗುತ್ತೆ, ಗರ್ಭಧಾರಣೆಗೆ ನೆರವಾಗುತ್ತೆ ಈ ಪ್ರೊಜೆಸ್ಟಿರಾನ್. ಒಂದು ವೇಳೆ ಈ ಈಸ್ಟ್ರೋಜನ್ಗಳಲ್ಲಿರ್ತಕ್ಕಂಥ ಈಸ್ಟ್ರೋಡಯಾಲ್ ಹಾಗೂ ಪ್ರೊಜೆಸ್ಟಿರಾನ್ ಕೊರತೆ ಆದರೆ ಆಗ ಬಂಜೆತನ ಉಂಟಾಗುತ್ತೆ. ಮಕ್ಕಳಾಗದೇ ಇರೋದು, ಗರ್ಭಧಾರಣೆ ಇಲ್ಲದೆ ಇರೋದು, ಇವು ಆ ಜೀವಿಯಲ್ಲಿ ಉಂಟಾಗುತ್ತೆ. ಹೆಣ್ಣಲ್ಲಿ ಇದು ಅಂಡಾಶಯ. ಒಟ್ಟು ನಿರ್ನಾಳ ಗ್ರಂಥಿಗಳಲ್ಲಿ ನಾವು ತಿಳ್ಕೊಂಡ್ವಿ 7 ಗ್ರಂಥಿಗಳು. ಪಿಟ್ಯೂಟರಿ ಗ್ರಂಥಿ ಹಾಗೂ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಮತ್ತು ಅಡ್ರಿನಲ್ ಗ್ರಂಥಿ, ಮೇಧೋಜೀರಕ ಗ್ರಂಥಿಯ ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು, ವೃಷಣ ಹಾಗೂ ಅಂಡಾಶಯ. ಈಗ ನೋಡೋಣ ಅಂತಃಸ್ರಾವ ಗ್ರಂಥಿ ವ್ಯೂಹಕ್ಕೂ ನರವ್ಯೂಹದ ಹೋಲಿಕೆ ಹೇಗಿದೆ ನೋಡಿ. ಅಂತಃಸ್ರಾವ ವ್ಯೂಹ ಅಂದರೆ ನಿರ್ನಾಳ ವ್ಯೂಹ. ನಿರ್ನಾಳ ವ್ಯೂಹ ಪ್ರತಿಕ್ರಿಯೆ ನಿಧಾನ. ತುಂಬ ಪ್ರೌಢಾವಸ್ಥೆಗೆ ಬಂದಾಗ ಸಮರ್ಪಕ ಚೋದನೆಗಳು ಉತ್ಪತ್ತಿ ಆಗಬೇಕು. ನಿಧಾನ ಪ್ರತಿಕ್ರಿಯೆ ತ್ವರಿತ ನರವ್ಯೂಹದಲ್ಲಿ. ಅಂತಃಸ್ರಾವ ವ್ಯೂಹದಲ್ಲಿ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತದೆ. ಆದರೆ ನರವ್ಯೂಹ ನಿರ್ದಿಷ್ಟ ಭಾಗಕ್ಕೆ ನಿರ್ದಿಷ್ಟ ನರ ಸೀಮಿತವಾಗಿದೆ. ಅಂತಃಸ್ರಾವ ವ್ಯೂಹ ವಿಶಾಲವಾಗಿ ಹರಡಿರುತ್ತದೆ. ಇಡೀ ದೇಹವನ್ನು ಚೋದನೆಗಳು ಹೇಳ್ತೆ ನಾವು. ನಿರ್ನಾಳ ಗ್ರಂಥಿಗಳು ತಮ್ಮ ಸ್ರವಿಕೆಯನ್ನು ನೇರವಾಗಿ ರಕ್ತಕ್ಕೆ ಪ್ರವೇಶಿಸುತ್ತೆ ಅಂತ. ಆದರೆ ನರವ್ಯೂಹ ನಿರ್ದಿಷ್ಟ ಸ್ಥಳವನ್ನು ಮಾತ್ರ ಆಕ್ರಮಿಸುತ್ತದೆ. ನಿರ್ನಾಳ ವ್ಯೂಹ ಅಥವಾ ಅಂತಃಸ್ರಾವ ವ್ಯೂಹ ಅಧಿಕ ಸಮಯ ಇದರ ಪರಿಣಾಮ. ಆದರೆ ನರವ್ಯೂಹ ಕಡಿಮೆ ಸಮಯ ಹಾಗೂ ತ್ವರಿತ. ಅಂತಃಸ್ರಾವ ವ್ಯೂಹಕ್ಕೆ ಉದಾಹರಣೆ ಬೆಳವಣಿಗೆ ಮತ್ತು ಜೈವಿಕ ಅಂತ ಆಗಬೇಕು. ಜೈವಿಕ ಕ್ರಿಯೆಗಳು. ನರವ್ಯೂಹ ಸ್ನಾಯುಗಳ ಸಂಕೋಚನ. ನೋಡಿ ಯಾವ ರೀತಿ ಎರಡೂ ವ್ಯೂಹಗಳು ಬೇಕು ಒಬ್ಬ ಮನುಷ್ಯನಿಗೆ. ನರಾಂಗ ವ್ಯೂಹನೂ ಬೇಕು, ನಿರ್ನಾಳ ವ್ಯೂಹನೂ ಬೇಕು. ಎರಡೂ ವ್ಯೂಹ ಒಂದೇ ದೇಹದಲ್ಲಿದೆ. ಆದರೆ ಎರಡೂ ವ್ಯೂಹಗಳು ಒಂದನ್ನೊಂದು ಸಮನ್ವಯದಿಂದ ನಿಯಂತ್ರಣದಿಂದ ಇರೋದ್ರಿಂದ ದೇಹ ಸಮಸ್ಥಿತಿಯಲ್ಲಿರೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ಅಂತಃಸ್ರಾವ ವ್ಯೂಹ ಹಾಗೂ ನರವ್ಯೂಹದ ಹೋಲಿಕೆ ಅಥವಾ ವ್ಯತ್ಯಾಸ ಅಂತಲೂ ನಾವು ಹೇಳಬಹುದು. ಪ್ರೀತಿಯ ಮಕ್ಕಳ, ನಿಯಂತ್ರಣ ಮತ್ತು ಸಹಭಾಗಿತ್ವ 10ನೇ ತರಗತಿಯ ಪಾಠ. 6 ಭಾಗಗಳು. ಇಂದು 6ನೇ ಭಾಗ, ಅಂತಿಮ ಭಾಗ ಮುಕ್ತಾಯಗೊಂಡಿದೆ 10ನೇ ತರಗತಿಯ ವಿಷಯಕ್ಕೆ ಅನುಗುಣವಾಗಿ. ಯಾಕಂದರೆ ಜ್ಞಾನ ವಿಶಾಲವಾಗಿರ್ತಕ್ಕಂಥದ್ದು ಮತ್ತು ಬದಲಾವಣೆ ಆಗ್ತಕ್ಕಂಥದ್ದು. ನಾಲೆಜ್ ಈಸ್ ವಾಸ್ಟ್ ಆ್ಯಂಡ್ ಇಟ್ ಈಸ್ ಎವರ್ ಚೇಂಜಿಂಗ್. ವೆರಾಸ್ ವಿಸ್ಡಮ್, ಆದರೆ ಸುಜ್ಞಾನ ನಿರ್ದಿಷ್ಟತೆ ಇದೆ, ಅದು ಬದಲಾವಣೆ ಆಗದೇ ಇರ್ತಕ್ಕಂಥದ್ದು. ಅದುವೇ ಆತ್ಮಜ್ಞಾನ. ಆದರೆ ಈ ಜ್ಞಾನದಿಂದ ನಾವು ಸುಜ್ಞಾನದೆಡೆಗೆ ಹೋಗೋಣಂತೆ. ಇಷ್ಟು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ
ಅನೇಕ ವ್ಯೂಹಗಳನ್ನು ಈ ದೇಹಕ್ಕೆ ಕೊಟ್ಟು ಆ ವ್ಯೂಹಗಳು ಸಹ ಒಂದನ್ನೊಂದು ಅರ್ಥ ಮಾಡಿಕೊಂಡು ಸಹಭಾಗಿತ್ವದಿಂದ ಇದ್ದಾವೆ. ಅದೇ ರೀತಿಯಲ್ಲಿ ಇಡೀ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಸಹ ನಿಸ್ವಾರ್ಥತೆಯಿಂದ ಒಬ್ಬರಿಗೊಬ್ಬರು ಸೇವೆ ಸಲ್ಲಿಸ್ತಾ ಇಡೀ ಪ್ರಪಂಚ ಆನಂದವಾಗಿರಲಿ ಎಂಬುದನ್ನು ನಾವು ಗ್ರಹಿಸಿಕೊಂಡಾಗ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಲ್ಲಿ ದಿವ್ಯತೆಯನ್ನು, ಭಗವಂತನನ್ನು ನಾವು ಕಾಣಕ್ಕೆ ಸಾಧ್ಯತೆ ಆಗುತ್ತೆ. ಈ 6ನೇ ಭಾಗದ ಅಂತಿಮ ಭಾಗ ಮನೆ ಕೆಲಸ. ಈ ಕೆಳಗಿನ ಗ್ರಂಥಿಗಳ ಸ್ರವಿಸುವ ಚೋದನೆಗಳನ್ನು ಹೆಸರಿಸಿ ಅವುಗಳ ಕಾರ್ಯ ತಿಳಿಸಿ. ಥೈರಾಕ್ಸಿನ್, ಕಾರ್ಟಿಸೋನ್, ಅಡ್ರಿನಲಿನ್, ಇನ್ಸುಲಿನ್, ಗ್ಲೂಕಾಗಾನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್. ಸೊ ಇವುಗಳನ್ನು ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು, ಇವುಗಳ ಕಾರ್ಯ ಬರಿಬೇಕು. ಕಾರಣ ಕೊಡಿ. ಪಿಟ್ಯೂಟರಿ ಗ್ರಂಥಿ ನಾಯಕ ಗ್ರಂಥಿ ಯಾಕೆ? ಥೈರಾಕ್ಸಿನ್ ಚೋದನಿ ವ್ಯಕ್ತಿತ್ವ ಚೋದನಿ. ಅಡ್ರಿನಲಿನ್ ಚೋದನೆಯು ತುರ್ತು ಪರಿಸ್ಥಿತಿಯ ಚೋದನೆ ಎಂದು ಯಾಕೆ ಹೇಳ್ತೇವೆ? ಮೇದೋಜೀರಕ ಗ್ರಂಥಿಯು ಮಿಶ್ರ ಗ್ರಂಥಿ. ಕಾರಣ ಕೊಡಿ. 3ನೇದು, ಇವುಗಳ ಲಕ್ಷಣಗಳನ್ನು ತಿಳಿಸಿ. ಆಕ್ರೋಮೆಗಾಲಿ ಪ್ರೌಢ ವಯಸ್ಕರಲ್ಲಿ ಬೆಳವಣಿಗೆ ಹಾರ್ಮೋನ್ ಅಧಿಕ ಆದಾಗ ಉಂಟಾಗೋದು ಆಕ್ರೋಮೆಗಾಲಿ. ಏನು ಆ ವ್ಯಕ್ತಿಯಲ್ಲಿ ಲಕ್ಷಣಗಳೇನು? ಮಧುಮೇಹ ರೋಗ. ಏನು ಮಧುಮೇಹ ರೋಗ? ಸಕ್ಕರೆ ಕಾಯಿಲೆ. ಹೌದು, ಕರೆಕ್ಟ್, ಸಕ್ಕರೆ ಕಾಯಿಲೆನೇ. ಡಯಾಬಿಟೀಸ್ ಅಂತ ಕರೀತೇವೆ. ಯಾವಾಗ ಬರುತ್ತೆ? ಇನ್ಸುಲಿನ್ ಕಡಿಮೆ ಆದಾಗ ಬರುತ್ತೆ. ಹಾಗಾದರೆ ಇನ್ಸುಲಿನ್ ಕಡಿಮೆ ಆಗಿದೆ, ಆ ಸಕ್ಕರೆ ಕಾಯಿಲೆ ಲಕ್ಷಣ ಹೇಗಿರುತ್ತೆ ಆ ವ್ಯಕ್ತಿಗಳಲ್ಲಿ? ಆ ಸಕ್ಕರೆ ಕಾಯಿಲೆ ಬಂದಿರೋ ವ್ಯಕ್ತಿಯ ಲಕ್ಷಣಗಳೇನೇನು ಎಂಬುದನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಮಧುಮೇಹ ರೋಗಕ್ಕೆ ಈ ಮನೆ ಕೆಲಸದ ಪ್ರಶ್ನೆಗಳಿಗೆಲ್ಲರೂ ಉತ್ತರಿಸ್ತೀರಿ. ಹಾಗೂ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾಠ. ಮುಂದಿನ ವಿದ್ಯಾಭ್ಯಾಸವನ್ನು ನಾವು ಗಣನೆಗೆ ತೆಗೆದುಕೊಳ್ಳುವಾಗ ಹಾಗೂ 10ನೇ ತರಗತಿಯಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಈ ಪಾಠ ಹೆಚ್ಚಿನ ಅಂಕಗಳನ್ನು ಒಳಗೊಂಡಿದೆ. ಈ ಒಟ್ಟು 6 ಘಟಕಗಳಲ್ಲಿ ಈ ಪಾಠವನ್ನು ನಾವು ಅರ್ಥೈಸಿಕೊಂಡಿದ್ದೇವೆ. ಪೂರ್ಣವಾಗಿ ಭಗವಂತನಿಗೆ ಇದನ್ನು ಅರ್ಪಿಸೋಣ ಹಾಗೂ ಇದನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕ್ಕೊಳ್ತಾ ಪುನರಾವರ್ತನೆಯನ್ನು ಮಾಡ್ತಾ ಯಶಸ್ಸನ್ನು ಕಾಣೋಣಂತೆ. ಯಾಕಂದರೆ ಎಫರ್ಟ್ ಪ್ಲಸ್ ಗಾಡ್ಸ್ ಗ್ರೇಸ್ ಈಸ್ ಈಕ್ವಲ್ ಟು ಸಕ್ಸಸ್. ಮಾನವನ ಪ್ರಯತ್ನ, ಭಗವಂತನ ಅನುಗ್ರಹ ಖಂಡಿತ ಯಶಸ್ಸು. ಆ ಯಶಸ್ಸು ಎಲ್ಲರಿಗೂ ಸಿಗಲಿ. ಎಲ್ಲರೂ ಇದನ್ನು ಭಗವಂತನಿಗೆ ಅರ್ಪಿಸ್ತಾ ಪ್ರಯತ್ನಿಸ್ತೀರಿ, ಮನೆ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತೀರಿ ಎಂಬುದನ್ನು ಆಶಿಸ್ತಾ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠ ಇವತ್ತಿಗೆ ಮುಕ್ತಾಯ. ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.